Adichuchangiri, University's new Bangalore campus to be inaugurated on 20th June. Union Minister Amit Shah to inaugurate the new campus at BGS Medical College Hospital in Nagarur. BGS MCH committed to health for all. Vice Chancellor Dr. M.A. Shekhar. Bangalore 18th June. Adichuchangiri University, headquartered in BG Nagar, Mandya district, is set to expand its presence with a new campus in Bangalore, the Bangalore campus, located at BGS Medical College and Hospital, Nagarur. ಹಿರಿಯ ಸಂಸ್ಕೃತಿ ಅಂದರೆ ಆಗಿನ ಕಾಲದಿಂದಲೂ ಜನರಿಗೆ ಕಳಿಕಳಿಯಿಂದ ಸರ್ವಿಸ್ ಮಾಡಬೇಕು ಅನ್ನೋ ನಿಟ್ಟಿನಲ್ಲೇ ಬಂದು ಈಗ ನಮ್ಮ 71ನೇ ಮಹಾಪೂಜ್ಯರಾದ ಶ್ರೀ 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 ಡಾಕ್ಟರ್ ಬಾಲಗಂಗಾಧರ ಮಹಾಸ್ವಾಮೀಜಿಯವರು 50 ವರ್ಷದ ಹಿಂದೆಯೇ ಈ ಕಾನ್ಸೆಪ್ಟ್ ಆಫ್ ಎಜುಕೇಷನ್ ಅನ್ನೋದನ್ನು ತಂದರು. ನಿಮ್ಗೆ ಇಲ್ಲಿ ಒಂದು ಸಣ್ಣದು ಹೇಳ್ತೀನಿ. ಏನಂದರೆ 9 ಆಫರಿಂಗ್ಸ್ ಅಂತ ಇಂಗ್ಲೀಷ್ನಲ್ಲಿ ಹೇಳ್ತೀವಿ. 9 ಲೆವೆಲ್ನಲ್ಲಿ ಈಗ ನಾವು SDG ಅಂತ ಹೇಳ್ತೀವಿ, ನಿಮಗೆಲ್ಲ ಗೊತ್ತಿದೆ ಅಲ್ವಾ, ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ ಅಂತ WHO ಇಂದಾಗಲಿ ಯಾವುದೇ ದೇಶದಲ್ಲೂ ಇವು 17 ಡೆವಲಪ್ಮೆಂಟ್ ಗೋಲ್ನ ಭಾಳ ಚೆನ್ನಾಗಿ ನಡೆಸಬೇಕು ಅಂತಿದ್ದಾರೆ. ನಮ್ಮ ಮಹಾಸ್ವಾಮೀಜಿಯವರು 50 ವರ್ಷದಿಂದಲೇ ಅದನ್ನು ಯೋಚನೆ ಮಾಡಿದ್ರು. ಏನಂದರೆ ನಾವು ಇವಾಗ ಎಜುಕೇಷನ್ ಆಗಲಿ, ಈಕ್ವಿಟಿ ಫಾರ್ ಜೆಂಡರ್ ಎಕ್ಸೆಟ್ರಾ ನಾವೇನೇನೋ ಹೇಳ್ತೀವಲ್ಲ, ಅದನ್ನ ಆಗಲೇ ನಮ್ಮ ಸ್ವಾಮೀಜಿಯವರು ಯೋಚನೆ ಮಾಡಿ ಅನುಷ್ಠಾನಕ್ಕೂ ತಂದಿದ್ರು. ಏನು 9 A's ಅಂತ ಇಂಗ್ಲೀಷ್ನಲ್ಲಿ ಹೇಳ್ತೀವಿ, ಆ ಇಂದ ಕನ್ನಡದಲ್ಲಿ ಹೇಳ್ತೀವಿ. ಅನ್ನ, ಫುಡ್, ಎಜುಕೇಷನ್ ಅಂತ ಹೇಳ್ತೀವಲ್ಲ, ಆರೋಗ್ಯ, ಹೆಲ್ತ್, ಆ ಥರ ಅದನ್ನು 50 ವರ್ಷದಿಂದಲೇ ಅವರು ಅದನ್ನು ಸಾಕ್ಷಾತ್ಕರಿಸಿ ಅದನ್ನು ನಡೆಸ್ಕೊಂಡು ಬಂದಿದ್ವಿ. ಅದನ್ನು ಆದಿಚುಂಚನಗಿರಿ ಶಿಕ್ಷಣ ಟ್ರಸ್ಟಿಂದ ಈಗ ಆದಿಚುಂಚನಗಿರಿ ಯೂನಿವರ್ಸಿಟಿಯಿಂದ ಮುಂದಕ್ಕೆ ತಗೊಂಡು ಹೋಗ್ತಾ ಇದ್ದೀವಿ. ಸ್ಕೊಳ್ಳೇಬೇಕು. ನಮ್ಮ ಘನಕವೆತ್ತ ಕುಲಾಧಿಪತಿಗಳಾದ ಪರಮಪೂಜ್ಯ ಜಗದ್ಗುರು ಶ್ರೀ 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 ಡಾಕ್ಟರ್ ನಿರ್ಮಲಾನಂದನಾಥ ಮಹಾಸ್ವಾಮೀಜಿಯವರು. ಅವ್ರ ಹೆಸರು ಹೇಳಕ್ಕೆ ಹೋದ್ರೇ ಒಂದು ಸಲ ಮನಸ್ಸಲ್ಲೆಲ್ಲ ಒಂಥರ ಜುಮ್ ಅಂತ ಹೇಳುತ್ತೆ. ಅದರಿಂದ ನಡೆಯುತ್ತೆ. ಯಾಕೆಂದರೆ ನಾನು ಮೂರುವರೆ ವರ್ಷದಲ್ಲಿ ಇಲ್ಲಿಗೆ ಬಂದಾಗ, ಕುಲಪತಿಯಾಗಿ ಬಂದಾಗ ನನ್ನ ಅವರ ಒಡನಾಟ ಎಷ್ಟು ಚೆನ್ನಾಗಿತ್ತು ಅಂದರೆ, ಅವರು ಓನ್ಲಿ ಈಸ್ ನಾಟ್ ಜಸ್ಟ್ ಎ ರಿಲಿಜಿಯಸ್ ಹೆಡ್, ಈಸ್ ನಾಟ್ ಎ ಸ್ಪಿರಿಚುವಲ್ ರೂವಾರಿ ಅಂತ ಹೇಳ್ತೀವಲ್ಲ, ಹಿ ಡಸಂಟ್ ಓನ್ಲಿ ಸ್ಪ್ರೆಡ್ ಸ್ಪಿರಿಚುಯಾಲಿಟಿ ಆ್ಯಂಡ್ ರಿಲಿಜನ್, ಈಸ್ ಎನ್ ಎಕ್ಸ್ಟ್ರೀಮ್ಲಿ ಸೈಂಟಿಫಿಕ್ ಪರ್ಸನ್. ವೈಜ್ಞಾನಿಕವಾಗಿ ಬಹಳಷ್ಟು ಯೋಚನೆ ಮಾಡೋ ಮನುಷ್ಯರಾಗಿದ್ದಾರೆ. ಅವರ ದೂರದೃಷ್ಟಿಯಿಂದ ಇವತ್ತು ನಮ್ಮ ಯೂನಿವರ್ಸಿಟಿ ಬರೀ 6-6.5 ವರ್ಷದಲ್ಲಿ ಒಂದು ಎಸ್ಟಾಬ್ಲಿಷ್ಡ್ ಯೂನಿವರ್ಸಿಟಿಯಾಗಿ